ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಟೇಸ್ಟಿಯಾಗಿರೋ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಚೆನ್ನಾಗಿ ಮಾಡೋಣ ಬನ್ನಿ. ಇಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಪಲಾವ್ ಸೆಟ್ ಬರುತ್ತಲ್ಲ, ಪಲಾವ್ಗೆ ಐಟಮ್ಸು ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಮೆಂತ್ಯ, ಡ್ರೈ ಮೆಂತ್ಯ, ಪಲಾವ್ ಎಲೆ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಹಸಿ ಸ್ಮೆಲ್ ಹೋಗಬೇಕಲ್ವ, ಅದರಿಂದ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಿಕನ್ ತಿಂದಿದ್ದವರು ಈ ಮಶ್ರೂಮ್ ತಿಂದರೆ ಅದೊಂಥರ ಚೆನ್ನಾಗಿರುತ್ತೆ. ಇವಾಗ ಕಾರ್ತಿಕ್ ಮಾಸ ಅಲ್ವಾ, ಚಿಕನ್ ತಿನ್ನೋಂಗಿಲ್ಲ, ಅಟ್ಲೀಸ್ಟ್ ಮಶ್ರೂಮ್ ತಿಂದರೆ ಆ ಫೀಲ್ ಬರುತ್ತಲ್ವ ಅಂತ ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು. ಈಗ ನಾನು 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಮನೇಲಿ ಮಾಡಿದ್ದಲ್ಲ, ಆಚೆಯಿಂದ ತಂದಿರೋ ರೆಡಿಮೆಂಟ್ ಅಲ್ವಾ, ಅದು ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ಈ ಶುಂಠಿ ಬೆಳ್ಳುಳ್ಳಿ ಬಿಡಿಸಿ ಫ್ರೈ ಮಾಡೋ ಬದಲು ಇದು ಬೇಗ ಆಗುತ್ತೆ. ಇದು 2 ಸ್ಪೂನ್ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಿಮಗೆ ಆದಾಗ ತೊಗೊಂಬಂದು ಟ್ರೈ ಮಾಡಿ, ನಾನು ಮಾಡ್ದಂಗೆ ಮಾಡಿ, ಸಖತ್ತಾಗಿರುತ್ತೆ. ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ ಆಯಿತಾ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ನುಣ್ಣಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಧನಿಯಾ ಪುಡಿ, ಇದು ನಾನು ಸ್ಕಿಟ್ಟಾಗಿದೆ, ಅದೊಂದು ಧನಿಯಾ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ, ಅವೆರಡು ನಾನು ಅದು ಎಡಿಟಿಂಗಲ್ಲಿ ತೆಗೆದಾಕಿದ್ದೀನಿ ಅನಿಸುತ್ತೆ, ಅವೆರಡು ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಇಲ್ಲಿ ಖಾರಕ್ಕೆ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಆದರೂ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಚಿಲ್ಲಿ ಪೌಡ್ರು ಒಂದು ಚಿಕ್ಕ ಸ್ಪೂನಲ್ಲಿ ಹಾಕಿದ್ದೀನಿ. ಇಲ್ಲಿ ನುಣ್ಣಿಗೆ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಅದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಚ್ಕೋಬೋದು, ಆದರೆ ಅದಕ್ಕಿಂತ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ಎಲ್ಲ ಸೇರಿ ಫುಲ್ಲು ಫ್ರೈ ಆಗಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆದಮೇಲೆ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಅದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ, ಜಾಸ್ತಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಲೈಟಾಗಿ ಫ್ರೈ ಆದ್ರೂ ಸಾಕು, 1-2 ಸೆಕೆಂಡ್ ಆದ್ರೂ ಸಾಕು, ಚೆನ್ನಾಗಾಗುತ್ತೆ ಇದು. ಇದಾದಮೇಲೆ ನಮಗೆ 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ತೊಗೊಳ್ಳಿ. 4 ಗ್ಲಾಸಾ? ಇಲ್ಲ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ತೊಗೊಳ್ಳಿ ಸಾಕು. ಯಾಕಂದ್ರೆ ನುಣ್ಣಗಾಗ್ಬಿಡುತ್ತೆ 4 ಗ್ಲಾಸು. ಯಾಕಂದರೆ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಆ ಥರ ಮಾಡೋಂಗೆ ನೀವು ಮಾಡೋಕ್ಕೋಗ್ಬೇಡಿ. ಇದು ಮಾತ್ರ ಡಿಫ್ರೆಂಟಾಗಿದೆ ನೋಡಿ. ಇಲ್ಲಿ 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇಲ್ಲಿ ಹೇಳ್ಬೇಕಂದ್ರೆ ನಾನು 1 ಗ್ಲಾಸ್ ತೊಗೊಂಡಿಲ್ಲ, ಅಕ್ಕಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಅದರಿಂದ 4.25 ಗ್ಲಾಸ್ ನಾನು ನೀರು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಅಳತೆ ತೊಗೊಂಡಿದ್ದು ಅದರಲ್ಲಿ 1 ಡಬಲ್ ಹಾಕ್ಕೊಳ್ಳಿ ಅಷ್ಟೇ. ನಾನಿಲ್ಲಿ ಆಲ್ರೆಡಿ ಉಪ್ಪು ಹಾಕಿದ್ದೀನಲ್ವ, ಇನ್ನೇನಿಲ್ಲ. ನೀರು ಕುದೀತಾ ಇದ್ದಾಗ ಅಕ್ಕಿ ತೊಳೆದಿಕ್ಕೊಂಡು ಕೆಲವರು ನೆನೆಸ್ಕೊತಾರೆ ಬಾಸುಮತಿ. ನಾನೇನು ನೆನೆಸೋದೇನಿಲ್ಲ, ಇದು ಚೆನ್ನಾಗಿದೆ ಅಕ್ಕಿ. ಅದರಿಂದ ಡೈರೆಕ್ಟಾಗಿ ವಾಶ್ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ. ವಾಶ್ ಮಾಡಿ 2 ವಿಸಿಲ್ ಹಾಕ್ಸಿದ್ರೆ ಮಶ್ರೂಮ್ ಬಿರಿಯಾನಿ ರೆಡಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಾನು ಮಾಡ್ದಂಗೆ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.